ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಬನಶಂಕರಿ ದೇವಿ ಯಾರು, ಅವ್ರ ಮಹಾತ್ಮೆ ಏನು ಅಂತ ಹೇಳ್ತಾ ಬರ್ತಾ ಇದ್ದೆ. ಇವತ್ತು ನಾನು ಬನಶಂಕರಿ ದೇವಿ ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಅದ್ರ ಮಹಾತ್ಮೆ ಏನು ಅಂತ ಹೇಳ್ತಾ ಬರ್ತೀನಿ. ಬರೀ ಬನಶಂಕರಿ ದೇವಿಯ ದರ್ಶನ ಮಾತ್ರದಿಂದ. ಆಯಿತಾ? ಸೊ ಇವಾಗ ನಾನು ಕತೆ ಶುರು ಮಾಡ್ತಾ ಬರೋಣ. ಹಿಂದಕ್ಕೆ ಒಂದಾನೊಂದು ಸಮಯದಲ್ಲಿ ಭರತ ದೇಶದಲ್ಲಿಯ ಅಂಗ, ವಂಗ, ಕಾಳಿಂಗ, ಕಾಶ್ಮೀರ, ಪಾಂಡ್ಯ, ಚೋಳ, ಪಾಂಚಲ, ದ್ರಾವಿಡ, ಆಂಧ್ರ ಮೊದಲಾದ ರಾಜ್ಯಗಳ ರಾಜಾಧಿರಾಜರು ಕೂಡಿಕೊಂಡು ಚತುರಂಗ ಬಲ ಸಮೇತ ಸನ್ನದ್ಧರಾಗಿ ತೀರ್ಥಕ್ಷೇತ್ರಗಳ ಸಂದರ್ಶನ ಲಾಭಾರ್ಥಿಗಳಾಗಿ ಹೊರಟರು. ಅನೇಕ ಪುಣ್ಯತೀರ್ಥಗಳಲ್ಲಿ ಮಿಂದು ಮಡಿಯಾಗಿ ಶುಚಿಯಾದ ಮನಸ್ಸಿನಿಂದ ಕ್ಷೇತ್ರ ಸಂದರ್ಶನವನ್ನು ಪಡೆದು ಪುನೀತರಾಗಿ ಕೊನೆಗೆ ಒಂದು ದಿವಸ ತಿಲಕಾರಣ್ಯದ ಸಮೀಪದಲ್ಲಿ ಮನದ ಮೈಲಿಗೆಯನ್ನು ತೊಳೆದು ಮಹತ್ತರವಾಗಿ ಪವಿತ್ರರನ್ನಾಗಿ ಮಾಡುವ ಮಲಾಪಹಾರಿ ನದಿಯ ದಂಡೆಗೆ ಬಂದು ಅಲ್ಲಿ ವಿಧಿವತ್ತಾದ ಕರ್ಮಾದಿಗಳನ್ನು ತೀರಿಸಿಕೊಂಡು ವಿಶ್ರಾಂತಿ ಪಡೆಯಲು ಅಲ್ಲಿಯೇ ಮಲಗಿಕೊಂಡರು. ಆ ತಿಲಕಾರಣ್ಯದ ಪ್ರದೇಶದಲ್ಲಿ ನಿತ್ಯ ನಿವಾಸಿನಿಯಳಾದ ಸದಾ ಜಾಗೃತಳಾದ ಅಧಿದೇವತೆ ಬಂದು ಅವರಿಗೆ ತನ್ನ ನಿಜ ಸ್ವರೂಪವನ್ನು ತೋರಿ ಇಂತೆಂದಳು. ಧರ್ಮ ಮನಸ್ಸಿನ ಬಾಲಕರಾದ ಅರಸುಗಳಿರ, ನೀವೆಲ್ಲರೂ ತೀರ್ಥಯಾತ್ರೆಗಳಿಗಾಗಿ ವಿಶ್ವವನ್ನೇ ಸಂಚರಿಸಿ ಪರಾಕೃತ ಧರ್ಮ ಬಲದಿಂದ ನನ್ನ ಸ್ಥಳಕ್ಕೆ ಬಂದು ವಿಶ್ರಮಿಸಿರುವಿರಿ. ನಾನು ಸರ್ವಶಕ್ತಿಗಳಿಗೆ ಅಧಿದೇವತೆಯಾಗಿರುವ ಶ್ರೀಶಕ್ತಿ. ಇಲ್ಲಿಂದ ಅತಿ ಸನಿಹದಲ್ಲಿ ಅಂದರೆ ಸಮೀಪದಲ್ಲಿ ನಾನು ಬನಶಂಕರಿ ಮಾತೆ ಎಂದು ತಿಲಕಾರಣ್ಯದಲ್ಲಿ ವಾಸಿಸುತ್ತಾ ನನ್ನನ್ನು ನಂಬಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಇಲ್ಲಿಯೇ ವಾಸವಾಗಿದ್ದೇನೆ. ನಾವೆಲ್ಲರೂ ಭೂಮಂಡಲವನ್ನೆಲ್ಲ ಸುತ್ತು ಹಾಕಿ ಸರ್ವ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದುದರಿಂದ ಬರತಕ್ಕ ಪುಣ್ಯ ಫಲವು ನಾನು ವಾಸಿಸುವ ತಿಲಕಾರಣ್ಯದಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡಿ ನನ್ನ ದರ್ಶನ ಲಾಭದಿಂದ ಹೊಂದಿದರೆ ಈರ್ಮುಡಿಯಾಗುವುದು. ವಾರಣಾಸಿ ಕ್ಷೇತ್ರದ ಫಲಕ್ಕಿಂತಲೂ ಹೆಚ್ಚಿನ ಪುಣ್ಯದ ಫಲವು ನನ್ನ ಕ್ಷೇತ್ರ ದರ್ಶನದಿಂದ ಉಂಟಾಗುವುದು. ನಾನು ದುಷ್ಟರಿಗೆ ಕುಲಕಂಟಕಳಾಗಿಯೂ ಸಜ್ಜನರಿಗೆ ವರಪ್ರಧಾನಳಾಗಿಯೂ ಇರುವ ದೇವತೆಯಾಗಿದ್ದೇನೆ. ನನ್ನನ್ನು ಸಕಾಮದಿಂದ ಪೂಜಿಸಿದವರಿಗೆ ಕಾಮಿತ ಫಲಗಳನ್ನು ಕೊಡುವೆನು. ನಿಷ್ಕಾಮದಿಂದ ಪೂಜಿಸಿದರೆ ಮುಕ್ತಿ ಪದವನ್ನು ಕೊಡುತ್ತೇನೆ. ನೀವೆಲ್ಲರೂ ನಿಮ್ಮ ನಿಮ್ಮ ಪೂರ್ವ ಪುಣ್ಯದ ಬಲದಿಂದ ನನ್ನ ಕ್ಷೇತ್ರಕ್ಕೆ ಆಗಮಿಸಿದ್ದೀರಿ. ನನ್ನ ಕ್ಷೇತ್ರ ದರ್ಶನದಿಂದ ನೀವು ಪುಣ್ಯವಂತರಾಗುವಿರಿ. ಇದು ನಿಶ್ಚಯವಾದ ಮಾತು. ನನ್ನನ್ನು ಆರಾಧಿಸುವ ಭಕ್ತರ ಸರ್ವ ಕರ್ಮಗಳನ್ನು ನನ್ನ ದರ್ಶನ ಮಾತ್ರದಿಂದ ನಾಶ ಮಾಡುವೆನು. ನೀವೀಗ ನಡೆಯಿರಿ. ನಿಮಗೆ ನಾನು ದರ್ಶನವನ್ನೀಯಲು ಸಿದ್ಧಳಿದ್ದೇನೆ. ನನ್ನನ್ನು ನಂಬಿ ನನ್ನಲ್ಲಿಗೆ ಬನ್ನಿರಿ ಎಂದು ಹೇಳಿ ಅವರೆಲ್ಲರಿಗೆ ವರದಾನವನ್ನು ನೀಡಿ ಕಾಣದಾದಳು. ಬೆಳಗಿನ ಸಮಯದಲ್ಲಿ ನಿದ್ದೆಯಿಂದ ಎದ್ದು ಕುಳಿತು ಎಲ್ಲ ಅರಸರು ತಮಗೆ ಬಿದ್ದ ಸ್ವಪ್ನದ ವಿಚಾರವನ್ನು ತಮ್ಮಲ್ಲಿ ಹೇಳಲಾಗಿ ಎಲ್ಲರಿಗೂ ಬಿದ್ದ ಸ್ವಪ್ನವು ಒಂದೇ ರೀತಿಯಾಗಿತ್ತು. ಇದನ್ನು ಕೇಳಿ ಆಶ್ಚರ್ಯಚಕಿತರಾದರು ಮತ್ತು ಬೆಳಗಿನ ಸಮಯದಲ್ಲಿ ಬಿದ್ದಿರುವುದರಿಂದ ಸ್ವಪ್ನದ ಫಲವು ಸತ್ಯವಾದದ್ದೆಂದು ನಂಬಿದರು. ಕೂಡಲೇ ತಮ್ಮ ಪ್ರಾತಃ ವಿಧಿಗಳನ್ನು ತೀರಿಸಿಕೊಂಡು ಸ್ನಾನ ಪೂಜಾದಿಗಳನ್ನು ಮಾಡಿ ಮುಗಿಸಿ ದೇವಿಯ ನಾಮಸ್ಮರಣೆ ಮಾಡುತ್ತಾ ತಿಲಕಾರಣ್ಯದ ಕಡೆಗೆ ಬಹು ಸಡಗರದಿಂದ ಭಕ್ತಿ ಭಾವಯುಕ್ತರಾಗಿ ಧಾವಿಸಿದರು. ತಿಲಕವನಕ್ಕೆ ಬಂದು ಅರಸರು ಜಯಶಂಕರಿ ಜಯ ಶಾಕಂಬರಿ ಎಂದು ಜಯಘೋಷವನ್ನು ಮಾಡುತ್ತಾ ಶಾಕಂಬರಿ ದೇವಸ್ಥಾನದ ಸಮೀಪಕ್ಕೆ ಬಂದರು. ಅಲ್ಲಿ ದೇವಿಯ ಪರಮ ಭಕ್ತನಾದ ತ್ರಿದಂಡಿ ಮುನಿಯು ಆ ಅರಸರೆಲ್ಲರನ್ನೂ ಆದರದಿಂದ ಬರಮಾಡಿಕೊಂಡು ಇಂತು ನುಡಿದನು. ಭೂಪಾಲರೇ,
ನಿನ್ನಿನ ದಿವಸ ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮನ್ನು ಎದುರುಗೊಳ್ಳಲು ಮತ್ತು ಆದರ ಸತ್ಕಾರ ಮಾಡಲು ನನಗೆ ಆಜ್ಞೆ ಮಾಡಿದ್ದಾಳೆ. ನಿಮ್ಮ ಪೂರ್ವಜನ್ಮದ ಪುಣ್ಯದ ಬಲದಿಂದ ಆಕಸ್ಮಿಕವಾಗಿ ಶ್ರೀದೇವಿ ಕೃಪೆಗೆ ಪಾತ್ರರಾಗಿದ್ದೀರಿ. ಇಂದಿನಿಂದ ನೀವು ಕೃತಾರ್ಥರಾದಿರಿ. ನಿಮ್ಮ ಪಾಪಗಳೆಲ್ಲ ನಶಿಸಿ ಹೋದವು ಎಂದು ಹೇಳಿ ಅವರೆಲ್ಲರನ್ನೂ ಮೊದಲು ಹರಿದ್ರಾ ತೀರ್ಥಕ್ಕೆ ಕರೆದುಕೊಂಡು ಹೋಗಿ ತೀರ್ಥದ ಮಹಿಮೆಯನ್ನು ಅಲ್ಲಿಯೇ ವಾಸವಾಗಿರುವ ಶ್ರೀ ಚಂಡೇಶ ಭೈರವನ ಪುಣ್ಯಕಥೆಯನ್ನು ಹೇಳಿದನು. ಆಗ ಅರಸರೆಲ್ಲರೂ ಅತ್ಯಂತ ಭಕ್ತಿಯಿಂದ ಶ್ರೀದೇವಿಯನ್ನು ಧ್ಯಾನಿಸುತ್ತಾ ಹರಿದ್ರಾ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಚಂಡೇಶ ಭೈರವನ ದರ್ಶನ ಮಾಡಿಕೊಂಡು ನಂತರ ಶ್ರೀ ಶಾಕಂಬರಿ ದೇವಸ್ಥಾನಕ್ಕೆ ಬಂದು ಶ್ರೀದೇವಿಯನ್ನು ಬಹು ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರು. ಇಂದಿಗೆ ನಮ್ಮ ಜನ್ಮ ಸಫಲತೆಯಾಯಿತೆಂದು ದೇವಿಯನ್ನು ಅನೇಕ ರೀತಿಯಾಗಿ ಹೊಗಳಿದರು. ಶಾಕಂಬರಿಯು ಆ ಅರಸರಿಗೆಲ್ಲ ತನ್ನ ಮಂಗಲ ರೂಪವನ್ನು ತೋರಿ ಇಂತೆಂದಳು: ಅರಸರೇ, ನೀವು ಮಹಾಪುಣ್ಯಾತ್ಮರು, ಭಗವದ್ಭಕ್ತರು, ಹಿತಕಾರಿಗಳೂ ಆಗಿರುವಿರಿ. ಆದ್ದರಿಂದಲೇ ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ನಿಮ್ಮ ದುಷ್ಕೃತ್ಯವನ್ನು ದೂರೀಕರಿಸಿ ನಿಮಗೆ ದರ್ಶನವನ್ನಿತ್ತೆನು. ನೀವೀಗ ತ್ರಿದಂಡಿ ಮುನಿಗೆ ಶರಣಾಗತರಾಗಿ ಆತನಿಂದ ಪರಮ ಸುಖವನ್ನು ಪಡೆದುಕೊಳ್ಳುವ ವಿದ್ಯೆಯನ್ನು ಅರಿತುಕೊಂಡು ಪುನೀತರಾಗಿರಿ ಎಂದು ಅರುಹಿ ಎಲ್ಲರಿಗೂ ಶುಭಾಶೀರ್ವಾದವನ್ನು ಅನುಗ್ರಹಿಸಿ ಅಂತರ್ಧನಳಾದಳು. ಅನಂತರ ತ್ರಿದಂಡಿಯ ಮುನಿಯು ಅರಸರಿಗೆ ಕುಳಿತುಕೊಳ್ಳಲು ಹೇಳಿ ಶ್ರೀದೇವಿಯ ಅಪ್ಪಣೆಯಂತೆ ಅರಸರಿಗೂ ಅವರ ಪರಿವಾರದವರಿಗೂ ಸ್ವಾನಂದ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವ ವಿದ್ಯೆಯನ್ನು ಹೇಳಹತ್ತಿದನು. ಸಜ್ಜನರೇ, ಭವಬಂಧನವೆಂಬ ಪಾಶದಿಂದ ಮುಕ್ತರಾಗಲು ನೀವು ಮಹಾಮಹಿಮಳಾದ ಶ್ರೀದೇವಿಗೆ ಶರಣಾಗತರಾಗುವುದೇ ಆದ್ಯ ಕರ್ತವ್ಯವಾಗಿದೆ. ಜಗತ್ತಿನ ಸುಖಕ್ಕೆ ಮನಸೋತವರಿಗೆ ದುರ್ಗತಿಯೇ ಸಿದ್ಧವಾಗಿದೆ. ಆದುದರಿಂದ ಮಾನವನಿಗೆ ಮುಕ್ತಿ ಮಾರ್ಗವು ಲಭಿಸಬೇಕಾದರೆ ದಿನಂಪ್ರತಿ ಅವರವರ ಜಾತಿ ಮತ ಪಂಥದ ಅನುಸಾರವಾಗಿ ಸರ್ವ ಕರ್ಮಗಳನ್ನು ಮಾಡುತ್ತಾ ಅವುಗಳನ್ನೆಲ್ಲವನ್ನು ಶಿವನಿಗೆ ಅರ್ಪಿತವೆಂಬ ಭಾವನೆಯಿಂದ ಮಾಡುತ್ತಿರಬೇಕು. ಇದರಲ್ಲಿ ನಿರ್ಮಲತೆ ನಿಶ್ಚಲತೆಯಿಂದ ಮಾಡಿದ್ದಾದರೆ ಅಂತರಂಗ ಶುದ್ಧಿಯಾಗಿ ಆತ್ಮನು ಪವಿತ್ರನಾಗಬಲ್ಲನು. ಶುದ್ಧೀಕರಣ ಆತ್ಮದಲ್ಲಿಯೇ ಜ್ಞಾನವು ಉತ್ಪತ್ತಿಯಾಗುವುದು. ಅಂತೂ ಕರ್ಮಗಳನ್ನು ಮಾಡುವವನಿಗೆ ಜ್ಞಾನವು ದೃಢವಾಗಿ ನಿಲ್ಲುವುದು. ಚಿತ್ತ ಶುದ್ಧಿಯಿಲ್ಲದ ಜ್ಞಾನವು ಅಜ್ಞಾನಾಂಧಕಾರವಾಗುವುದು. ಈ ಜ್ಞಾನವೆಂಬ ಕಾರ್ಗತ್ತಲೆಯು ಮೂಢವಿದ್ಯೆಯಾಗಿ ಪರಿಣಮಿಸುತ್ತದೆ. ಇಂದಿನಿಂದ ಮನುಷ್ಯನಿಗೆ ದುರ್ಗತಿ ಪ್ರಾಪ್ತವಾಗುತ್ತದೆ. ಅವನ ಆತ್ಮೀಯ ಬಲವು ನಿರ್ಬಲವಾಗಿ ತಮೋಗುಣವು ನೆಲೆಸುವುದು. ಆಗ ಮನುಷ್ಯನು ತಾಮಸನಾಗಿ ರಾಕ್ಷಸನಾಗಿ ರೂಪಾಂತರ ಹೊಂದುತ್ತಾನೆ. ಆದುದರಿಂದ ಚಿತ್ತಶುದ್ಧರಾಗಿ, ಅಂದರೆ ಮನಸ್ಸು ಶುದ್ಧವಾಗಿ, ನಿಮ್ಮ ನಿಮ್ಮ ಕಾರ್ಯಗಳನ್ನು ಶಿವಾರ್ಪಣಾ ಬುದ್ಧಿಯಿಂದ ಮಾಡಿ ಚಿರಂಜೀವಿಯಾಗಿರಿ. ಈ ಚಿತ್ತಶುದ್ಧಿಯಿಂದ ಜ್ಞಾನ ಸ್ವರೂಪಳೇ ಶ್ರೀ ಶಾಕಂಬರಿಯು ಶ್ರೀ ಬನಶಂಕರಿ ದೇವಿ ಎಂಬುದನ್ನು ನಿಮ್ಮ ಆತ್ಮದಲ್ಲಿ ಮೂಡಿಸಿಕೊಳ್ಳಿ ಎಂದು ಅನೇಕ ಬಗೆಯಿಂದ ತ್ರಿದಂಡಿ ಮುನಿಯು ಶ್ರೀದೇವಿಯ ಸನ್ನಿಧಾನದಲ್ಲಿಯೇ ಅವರಿಗೆ ಆನಂದದ ಅರಿವನ್ನು ಉಪದೇಶಿಸಿದನು. ಮುನಿವರ್ಯನ ಹೇಳಿಕೆಯಂತೆ ಅರಸರೆಲ್ಲರೂ ಪರಿವಾರ ಸಮೇತ ಕೇಳಿಕೊಂಡು ನಡೆದು ಸ್ವಾನಂದ ಸಾಮ್ರಾಜ್ಯದ ಸುಖವನ್ನು ತಿಲಕಾರಣ್ಯದಲ್ಲಿಯೇ ಅನುಭವಿಸ ಹತ್ತಿದರು. ತ್ರಿದಂಡಿ ಮುನಿಯ ದಿವ್ಯ ಉಪದೇಶದಂತೆ ಪುನೀತರಾಗಿ ಮುನಿಗೆ ಕೃತಜ್ಞತೆಯನ್ನು ಅರ್ಪಿಸಿದರಲ್ಲದೆ ಶ್ರೀದೇವಿಯ ಸೇವೆಗೆ ಅನಂತ ಭೂಕಾಣಿಕೆ ಕನಕ ಕಾಣಿಕೆಗಳನ್ನು ಅರ್ಪಿಸಿ ಮುನಿ ಪುಂಗವನಿಗೆ ದೀರ್ಘದಂಡ ಪ್ರಣಾಮವನ್ನು ಅರ್ಪಿಸಿ ಆತನಿಂದ ಆಶೀರ್ವಾದ ಹೊಂದಿ ತಮ್ಮ ತಮ್ಮ ರಾಜ್ಯಗಳಿಗೆ ನಡೆದರು. ದೇವಿಯ ಕೃಪಾನ್ವಿತರಾಗಿ ಅರಸರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗಿ ಅಲ್ಲಿ ಶ್ರೀ ಬನಶಂಕರಿ ದೇವಿಯ ಮಹಿಮೆಯನ್ನು ತಿಲಕಾರಣ್ಯದ ತೀರ್ಥಗಳ ಮಹಿಮೆಯನ್ನು
ಪ್ರಜೆಗಳಿಗೆ ತಿಳಿಸುತ್ತಾ ದೇವಿಯ ಮಹಿಮೆಯನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡುತ್ತಾ ದೇವಿಯ ಸೇವೆಯನ್ನು ಅನೇಕ ರೀತಿಯಲ್ಲಿ ಮಾಡುತ್ತಾ ಆ ಅರಸರು ಬಹು ದಿನಗಳವರೆಗೆ ಸರ್ವ ಸೌಖ್ಯದಿಂದ ರಾಜ್ಯಭಾರವನ್ನು ಮಾಡಿ ಲೋಕದಲ್ಲಿ ಎಲ್ಲ ರೀತಿಯ ಸುಖ ಭೋಗಗಳನ್ನು ಹೊಂದಿ ಕೊನೆಗೆ ದೇವಿಯ ಸಾನ್ನಿಧ್ಯವನ್ನು ಪಡೆದು ಅಮರರಾದರು. ಈ ರೀತಿಯಾಗಿ ಅಗಸ್ತ್ಯನು ಶ್ರೀ ಬನಶಂಕರಿ ದೇವಿಯ ಮಹತ್ವವನ್ನು ತನ್ನ ಸತಿ ಶಿರೋಮಣಿ ಲೋಪಾಮುದ್ರೆಗೂ ಮತ್ತು ಶಿಷ್ಯರಿಗೆ ಹೇಳಿ ಅವರನ್ನು ಪಾವನಗೊಳಿಸಿದನು. ಪರಮ ಪವಿತ್ರಳಾದ ಶ್ರೀ ಬನಶಂಕರಿ ದೇವಿಯ ಮಹತ್ವವನ್ನು ಪರಶಿವನು ನಂದೀಶನಿಗೆ ಹೇಳಿದನು. ಆಗ ಶಿವಕುಮಾರನಾದ ಷಣ್ಮುಖನು ಕೇಳಿ ಋಷಿವರ್ಯರಿಗೆ ಹೇಳಿದನು. ಬನಶಂಕರಿ ಮಹಾತ್ಮೆಯನ್ನು ಕೇಳಿದ ಋಷಿಗಳೆಲ್ಲರೂ ದೇವಿಯನ್ನು ಆರಾಧಿಸಿ ಮಹಿಮಾನ್ವಿತಳ ಆಶೀರ್ವಾದ ಪಡೆದು ಚಿರಸುಖವನ್ನು ಹೊಂದಿದರು. ಅತ್ಯಂತ ಮಹಿಮಳಾದ ಬನಶಂಕರಿ ಮಹಾತ್ಮೆಯನ್ನು ಕೇಳುವುದರಿಂದ ಓದುವುದರಿಂದ ಸಪ್ತ ಜನ್ಮಗಳ ಪಾಪಗಳು ಲಯವಾಗುವವು. ದೇವಿಯ ಮಹಿಮೆಯನ್ನು ಯಾರು ಕೇಳುವರೋ ಓದುವರೋ ಅವರು ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಪಡೆಯುವರು. ಇದು ಸತ್ಯವಾದದ್ದು. ಇದು ಸಂಪೂರ್ಣವಾದ ಬನಶಂಕರಿ ದೇವಿಯ ದರ್ಶನದಿಂದ ಏನು ಮಹಾತ್ಮೆ ಸಿಗುತ್ತೆ, ಏನಾಗುತ್ತೆ ಅನ್ನೋದು ಒಂದು ಕಂಪ್ಲೀಟ್ ಕಥೆ. ಇದು ಬನಶಂಕರಿ ದೇವಿಯ ದರ್ಶನದ ಮಹಾತ್ಮೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಈ ಥರ ಮತ್ತಷ್ಟು ಕಥೆಗಳಿಂದ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಹರೇ ಕೃಷ್ಣ, ರಾಧೆ ರಾಧೆ.